ಹಿಂಗೆ ಕಾಣಿಸುತ್ತೆ ನೋಡಿ ಈ ಪ್ಲೇಸ್. ವಾವ್, ಸೋ ನೈಸ್. ಬಟ್ ಅಡ್ಡ ಈ ಬಿದಿರು ಬೆಳ್ಕೊಂಬಿಟ್ಟೈತೆ, ಕಟ್ ಮಾಡ್ಬೇಕಿತ್ತು ಇದನ್ನು. ನೋಡಿ ಕಾವೇರಿ ನದಿ ಹೆಂಗೆ ಕಾಣಿಸುತ್ತೆ. ನೀವೇನಾದರೂ ಟ್ರೆಕ್ ಲವರ್ ಆಗಿದ್ದರೆ ಅಥವಾ ಜಾಸ್ತಿ ಟ್ರಾವೆಲ್ ಮಾಡ್ತೀನಂದರೆ ಇಲ್ಲಿಗೆ ಬರೋದು ತುಂಬ ಸೂಕ್ತ. ಕಲ್ಲುಗಳನ್ನು ಹಾಕ್ಕೊಂಡು ಆ ಕಡೆ ದಂಡೆಗೆ ತೊಗೊಂಡು ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಕಟ್ಟಿದಾರಲ್ಲ, ಅಲ್ಲಿ ಐರ್ಲ್ಯಾಂಡ್ ಕಟ್ಟಿದಾರಲ್ಲ, ಆ ರೀತಿ ಬದು ನಿರ್ಮಾಣಕ್ಕೆ ಇಲ್ಲಿಂದಾನೆ. ಇಂದು ಭಾನುವಾರ. ಗೆಳೆಯ ಕಾಲ್ ಮಾಡ್ದ, ಮಗ ರಂಗಂತಿಟ್ಟಿಗೆ ಹೋಗೋಣ ಬಾ ಅಂತ. ಲಾಡು ಬಂದು ಬಾಯಿಗೆ ಬಿದ್ದಂಗಾಯ್ತು. ಸರಿ ಅಂತ ಹೆಲ್ಮೆಟ್ ಎತ್ಕೊಂಡು ಅವನ ಬೈಕಿಂದ ಕೂತ್ಕೊಂಡವನೇ ಹೋಗಿ ತಲುಪಿದ್ದು ರಂಗನತಿಟ್ಟು ಎಂಬ ಸುಂದರವಾದ ಪಕ್ಷಿಧಾಮಕ್ಕೆ. ಸೊ ಇವತ್ತು ಈ ವಿಡಿಯೋದಲ್ಲಿ ರಂಗನತಿಟ್ಟು ಪಕ್ಷಿಧಾಮನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಅನದರ್ ವಿಡಿಯೋ UK ಮಾಧ್ಯಮದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಇವಾಗಿರೋದು ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮದಲ್ಲಿ. ಸೊ ಈ ಒಂದು ಪಕ್ಷಿಧಾಮಕ್ಕೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಂದ ಈ ಒಂದು ಟೈಮಲ್ಲಿ ಸುಮಾರು ರೀತಿಯ ಪಕ್ಷಿಗಳು ಬರ್ತವೆ. ಸೊ ಯಾವ್ಯಾವ ರೀತಿ ಪಕ್ಷಿಗಳು ಈಗ ಬರ್ತಾವಂತ ಒಂದೊಂದು ಬೋರ್ಡ್ ಹಾಕಿದ್ದಾರೆ, ಬರೀ ಅವ್ರು ನೋಡ್ಕೊಂಬರೋಣ. ಕಿಂಗ್ ಫಿಶರ್ ಅನ್ನೋ ಒಂದು ಪಕ್ಷಿ ಇದೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡು. ಮತ್ತು ಮುಂದೆ ಕೊಕ್ಕರೆ ಜಾತಿಗೆ ಸೇರಿದಂಥ ಒಂದು ಪೇಂಟೆಡ್ ಸ್ಟ್ರೋಕ್ ಅಂತ ನೋಡಿ, ಆ ಥರದ್ದೊಂದು ಪಕ್ಷಿ ಇದೆ ಅಂತ ಇಲ್ಲಿ. ಕಾವೇರಿ ನದಿ ನೋಡಿ ತುಂಬ ಹರಿತಾ ಇದೆ. ಸೊ ಮಳೆಗಾಲ ಆದ್ರಿಂದ ನೀರು ತುಂಬ ಜಾಸ್ತಿ ಇದೆ. ಈ ಒಂದು ಕಾವೇರಿ ನದಿಯಲ್ಲಿ ಮಾರ್ಷ್ ಕ್ರೊಕೊಡೈಲ್ ಅನ್ನೋವಂಥ ಒಂದು ಮೊಸಳೆಗಳಿದಾವಂತೆ, ಆ ಒಂದು ಪ್ರಭೇದದ ಮೊಸಳೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೆ ಪಯಣ ಮ್ಯೂಸಿಯಮ್ದು ಒಂದು ಬ್ಲಾಗ್ ಮಾಡಿ ಹಾಕಿದ್ದೆ. ಸೊ ಪಯಣ ಮ್ಯೂಸಿಯಮಿಂದ ಒಂದು 10 ನಿಮಿಷದಲ್ಲಿ ನೀವು ಇಲ್ಲಿಗೆ ಬರ್ಬೋದು. ತುಂಬ ಚೆನ್ನಾಗಿದೆ ರಂಗನತಿಟ್ಟು ಪಕ್ಷಿಧಾಮ. ಆರಾಮು ಫ್ಯಾಮಿಲಿ ಜೊತೆ ಬಂದು ಸುತ್ತಾಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸು. ಸೊ ಹಂಗೆ ಇಲ್ಲೊಂದು ಸ್ಟೇಷ್ನರಿ ಶಾಪ್ ಇದೆ, ಯಾರಾದ್ರಿಗೆ ಏನಾದರೂ ಬೇಕಾದರೆ ತೊಗೋಬೋದಿಲ್ಲೇ. ಸೊ ಹಂಗೆ ಮುಂದೆ ಬಂದರೆ ಪಕ್ಷಿಕಾಶಿ ದೋಣಿ ವಿಹಾರ. ಸೊ ದೋಣಿ ನಿಲ್ದಾಣ ಇದು. ಸೊ ಯಾರಾದರೂ ಬೋಟಿಂಗ್ ಮಾಡ್ತೇನೆಂದರೆ ಇಲ್ಲಿ ಹೋಗ್ಬೋದು. ಸೊ ಇದಕ್ಕೆ ಸಪ್ರೇಟು ಪರ್ ಪರ್ಸನ್ಗೆ 250 ರೂಪಾಯಿ ಇದೆ. ಸೊ ಇಲ್ಲಿದೆ ನೋಡಿ ಬೋಟ್ಗಳು, ಚಿಕ್ಕ ಚಿಕ್ಕ ದೋಣಿಗಳಿದ್ದಾವೆ. ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಇದೆ, ಯಾಕೋ ಗೊತ್ತಿಲ್ಲ. ಮಧ್ಯೆ ಐರ್ಲ್ಯಾಂಡ್ಗಳಿದ್ದಾವೆ. ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪಕ್ಷಿಗಳು, ಸುಮಾರು ಜಾತಿಯ ಪಕ್ಷಿಗಳಿದ್ದಾವೆ, ಕೊಕ್ಕರೆಗಳಿದ್ದಾವೆ. ಸೊ ಈ ಒಂದು ಪ್ಲೇಸ್ಗೆ ನೀವೇನಾದರೂ ಬರ್ತೀನಿ ಅಂದರೆ ಮಳೆಗಾಲ ಟೈಮಲ್ಲಿ ಬರೋದು ತುಂಬ ಸೂಕ್ತ, ಯಾಕಂದರೆ ವೆದರ್ ತುಂಬ ಚೆನ್ನಾಗಿದೆ. ಸೊ ನಾನಿವಾಗ ಮಾನ್ಸೂನ್ ಸ್ಟಾರ್ಟಿಂಗು, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮಳೆಗಾಲ ಟೈಮಲ್ಲಿ ಬಂದರೆ ನೋಡ್ಬೋದು ನೀವು, ಈ ಕಡೆ ಎಲ್ಲ ಎಲ್ಲಿ ನೋಡಿದ್ರೂ ಗ್ರೀನರಿ ಚೆನ್ನಾಗಿದೆ, ಒಟ್ಟಿನಲ್ಲಿ ಸೂಪರ್. ಸೊ ಇಲ್ಲಿ ಮುಂದೆ ಒಂದು ಚಿಕ್ಕ ಸೇತುವೆ ಥರ ಇದೆ, ಬನ್ನಿ ಆ ಕಡೆ ಹೋಗೋಣ. ಸೊ ಇದು ಸೆಲ್ಫಿ ಸ್ಪಾಟ್ ಅಂತ ಕಾಣಿಸುತ್ತೆ. ಎಲ್ಲರೂ ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತೊಗೋತಾರೆ, ಫೋಟೋ ತೊಗೋತಾರೆ. ಸೇತುವೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಒಂದೊಳ್ಳೆ ಫೀಲ್ ಕೊಡತ್ತೆ. ನೀವೇನಾದರೂ ಟ್ರೆಕ್ ಲವರ್ ಆಗಿದ್ದರೆ ಅಥವಾ ಜಾಸ್ತಿ ಟ್ರಾವೆಲ್ ಮಾಡ್ತೀನಂದರೆ ಇಲ್ಲಿಗೆ ಬರೋದು ತುಂಬ ಸೂಕ್ತ. ನೋಡಿ ಹೆಂಗಿದೆ ಕೆಳಗಡೆ. ಸೊ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅನ್ಸುತ್ತೆ. ಇನ್ನು ಈ ತಂತಿ ಬೇಲಿಗಳಿದ್ದಾವೆ, ಮತ್ತು ಇಲ್ಲೊಂದು ಸ್ವಲ್ಪ ಜನ ಏನೋ ವರ್ಕ್ ಮಾಡ್ತಿದ್ದಾರೆ. ಸೊ ಇಲ್ಲೊಂದು ಗಾಜಿನ ಸೇತುವೆ ಇದೆ ನೋಡಿ. ಸೊ ಕಂಪ್ಲೀಟ್ಲಿ ಗಾಜಿಂದ ಮಾಡಿರೋ ಸೇತುವೆ. ಬೋರ್ಡ್ ಕೂಡ ಹಾಕಿದ್ದಾರೆ, ಗಾಜಿನ ಸೇತುವೆಗೆ ಪ್ರವೇಶ ಸೂಚನೆ. ಗಾಜಿನ ಸೇತುವೆ ಮೇಲೆ ಚಲಿಸಲು 1 ಬಾರಿ 12 ಜನರಿಗೆ ಮಾತ್ರ ಪ್ರವೇಶ ಅಂತೆ. ಇದೆ ನೋಡ್ರಿ ಆ ಗಾಜಿನ ಸೇತುವೆ, ಸುತ್ತಲೂ ಗಾಜಿಂದನೇ ಮಾಡಿದ್ದಾರೆ. ಸ್ವಲ್ಪ ಭಯ ಆಗುತ್ತೆ ಹೊಡೆದು ಹೋದರೆ ಅಂತ, ಬಟ್ ಹೊಡೆಯಲ್ಲ, ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಇದ್ರ ಮೇಲೆ ನೋಡಿ ಕಾವೇರಿ ನದಿ ಕಣ್ಣು ಈಗ ಇದೆ. ಈ ಕಡೆ ಬನ್ನಿ, ನೀರಿನ ಸೌಂಡ್ ನೋಡ್ರಿ ಎಷ್ಟು ಚಂದ ಕೇಳುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಜಾಸ್ತಿ ಕೊಕ್ಕರೆಗಳಿಗೆ ಫೇಮಸ್ಸು.
ಚಮಚದ ಕೊಕ್ಕಿನ ಹಕ್ಕಿ ಅಂತೆ. ಇದ್ರದ್ದು ಮುಂದೆ ಇದೆಯಲ್ಲ ಕೊಕ್ಕೆ, ಅದು ಚಮಚ ರೀತಿ ಇದೆ ಅಂತ ನೋಡಿ. ಇಲ್ಲೆಲ್ಲ ಕಾಣಿಸ್ತಿದ್ದಾವಲ್ಲ ಈ ಬೋರ್ಡಲ್ಲಿ ಪಕ್ಷಿಗಳು, ಈ ಎಲ್ಲ ಪಕ್ಷಿಗಳು ಇಲ್ಲಿದ್ದಾವಂತೆ. ಬಟ್ ಅವೆಲ್ಲ ನದಿ ಮಧ್ಯದಲ್ಲಿ ಒಂದು ಚಿಕ್ಕ ಐರ್ಲ್ಯಾಂಡ್ ಇದೆ, ಅಲ್ಲಿದ್ದಾವೆ. ಬಟ್ ಹತ್ತಿರದಿಂದ ನೋಡಿದ್ರೆ ಕಾಣಿಸ್ತವೆ, ದೂರದಿಂದ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ಸೊ ರಂಗನತಿಟ್ಟು ಒಳಗೆ ಬರ್ಬೇಕಂತಂದರೆ ಫರ್ ಹೆಡ್ ಫರ್ ಪರ್ಸನ್ಗೆ 80 ರೂಪಾಯಿ ಇದೆ. ಮತ್ತು ನೀವು 2 ವೀಲರಲ್ಲಿ ಬರ್ತೀನಿ ಅಂದರೆ ಅದಕ್ಕೆ 20 ರೂಪಾಯಿ, ಒಟ್ಟು 100 ರೂಪಾಯಿ ಚಾರ್ಜಸ್ ಆಗುತ್ತೆ. 100 ರೂಪಾಯಿ ಟಿಕೆಟ್ ಪ್ರೈಸು. ಚೆನ್ನಾಗಿದೆ, ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ. ಬಟ್ ತುಂಬ ಜನ ಟೂರಿಸ್ಟ್ ಇಲ್ಲ, ತುಂಬ ಖಾಲಿ ಹೊಡಿತಾ ಇದೆ. ಪಕ್ಕದಲ್ಲಿ ನದಿ ತುಂಬ ವಿಶಾಲವಾಗಿ ಹರಿತಾ ಇದೆ. ನದಿಗಿದೆ ನೋಡಿಕೊಂಡು ಆರಾಮಾಗಿ ಫ್ಯಾಮಿಲಿ ಜೋಡಿ ಬಂದರೆ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು. ನಮ್ಮ ಹುಡುಗ ನೋಡ್ರಿ ಯಾವುದೋ ಒಂದು ಅಣಬೆ ಕಿತ್ಕೊಂಡ. ತೋರಿಸ್ತಾ ಇಲ್ಲಿ ಅದನ್ನು, ತಿನ್ನು. ಸೊ ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ ರಂಗನತಿಟ್ಟು ಬಗ್ಗೆ ಸಮಾಜ ವಿಜ್ಞಾನದಲ್ಲಿ ಬಂದಿತ್ತು. ಸೊ ಆ ಫೋಟೋ ಕೂಡ ಹಂಗಿದೆ ನೋಡ್ರಿ. ಇಲ್ಲೆಲ್ಲ ಕಾಣಿಸ್ತಿದ್ದಲ್ಲ, ಜಾಸ್ತಿ ಕೊಕ್ಕರೆಗಳೇ ಕಾಣಿಸ್ತಿದ್ದಾವೆ. ಬಟ್ ಆ ಕಡೆ ಬಿಸಿಲಿದೆ, ಕ್ಯಾಮ್ರಾ ಸರಿಯಾಗಿ ಕಾಣಿಸ್ತಿಲ್ಲ. ನೋಡಲಿ ತುಂಬ ಇವಾಗ ಚೆನ್ನಾಗಿ ಕಾಣಿಸ್ತಿದ್ದಾವೆ. ಎಷ್ಟು ಪಕ್ಷಿಗಳಿದ್ದಾವೆ. ಇವೆಲ್ಲ ಬೇಸಿಗೆ ಟೈಮಲ್ಲಿ ಬೇರೆ ದೇಶಗಳಿಗೆ ಹೋಗಿರ್ತವೆ, ಈ ಟೈಮಲ್ಲಿ ಮಾತ್ರ ಇಲ್ಲಿಗೆ ಬರ್ತವೆ. ಮಳೆಗಾಲದ ಟೈಮಲ್ಲಿ ಸುಮಾರು 100 ಪ್ರಭೇದದ ಪಕ್ಷಿಗಳಿದಾವಂತಿಲ್ಲಿ. ಹೊರಗಡೆ ಬೋರ್ಡ್ ಹಾಕಿದ್ರು. ಬಟ್ ಇಲ್ಲಿ ಒಂದು 2-3 ಜಾತಿಗಳ ಹಕ್ಕಿಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೋಡೋಕ್ಕೆ ಬೇರೆ ಅಂಥದ್ದೇನು ಸಿಗೋಲ್ಲ, ಜಸ್ಟ್ ಪಕ್ಷಿಗಳು ಬಿಟ್ಟರೆ ಈ ಥರ ಗ್ರೀನರಿ ಇರುತ್ತೆ. ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಇದು ಮಾಡಿದ್ದಾರೆ, ಅಲ್ಲಿ ಕೂತ್ಕೋಬೋದು ಅಷ್ಟೇ. ಸೊ ಯಾರು ಕಲ್ಲುಗಳನ್ನು ಹಾಕ್ಕೊಂಡು ಆ ಕಡೆ ದಂಡೆಗೆ ತೊಗೊಂಡು ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಕಟ್ಟಿದಾರಲ್ಲ, ಅಲ್ಲಿ ಐರ್ಲ್ಯಾಂಡ್ ಕಟ್ಟಿದಾರಲ್ಲ, ಆ ರೀತಿ ಬದು ನಿರ್ಮಾಣಕ್ಕೆ ಇಲ್ಲಿಂದನೇ ಈ ಒಂದು ಬೋಟಿಂದ ಕಲ್ಲುಗಳನ್ನು ಸಾಗಿಸ್ತಿದ್ದಾರೆ. ಇಲ್ಲಿಗೆ ಬಂದರೆ ಒಂದು ಕಾಡಲ್ಲಿ ಸುತ್ತಾಡೋ ಥರ ಫೀಲ್ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಜನ ಬೋಟಿಂಗ್ ಹೋಗಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿದ್ವಲ್ಲ ಬೋಟಿಂಗ್ ಮಾಡ್ತಿದ್ದಾರೆ. ಅದಕ್ಕೆ 250 ರೂಪಾಯಿ ಪರ್ ಪರ್ಸನ್ಗೆ. ಫುಲ್ಲು ಇಲ್ಲೆಲ್ಲ ಈ ಐರ್ಲ್ಯಾಂಡ್ ಸುತ್ತೋರ್ದೆಲ್ಲ ಸುತ್ತಾಕ್ಸ್ಕೊಂಬರ್ತಾರೆ, ಎಲ್ಲ ಪಕ್ಷಿಗಳನ್ನು ತೋರಿಸ್ಕೊಂಬರ್ತಾರೆ. ಅಲ್ಲೆಲ್ಲ ಕಾಣಿಸ್ತಿದ್ವಲ್ಲ ಆ ಪಕ್ಷಿಗಳನ್ನೆಲ್ಲ ತೋರಿಸ್ಕೊಂಬರ್ತಾರೆ. ಇದನ್ನೆಲ್ಲ ಈ ಪಕ್ಷಿಧಾಮ ಅಡ್ಡಾಡ್ಕೊಂಡು ಬಂದಮೇಲೆ ಬರ್ಡ್ಸ್ ವಾಚ್ ಟವರ್ ಸಿಗುತ್ತೆ. ಅದ್ರ ಮೇಲಿಂತ ನೋಡಿದ್ರೆ ಸೊ ಎಲ್ಲ ಬರ್ಡ್ಸ್ಗಳು ಮತ್ತು ಕಾವೇರಿ ನದಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಸೊ ಇಲ್ಲ ಬಿದಿರಿನ ಮರಗಳು ಜಾಸ್ತಿ ಬೆಳ್ಕೊಂಬಿಟ್ಟವೆ, ತುಂಬ ಹೈಟ್ ಇದೆ. ಸೊ ಇದೊಂದು ವಾಚ್ ಟವರ್ ಕಾಣಿಸ್ತು. ಇಲ್ಲೆಲ್ಲ ಸುತ್ತಮುತ್ತ ಯಾವ ವಾಚ್ ಟವರು ಇಲ್ಲ. ನೋಡೋಣ ಬನ್ನಿ. ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ನೋಡಿ ಈ ಪ್ಲೇಸ್. ವಾವ್, ಸೋ ನೈಸ್. ಬಟ್ ಅಡ್ಡ ಈ ಬಿದಿರು ಬೆಳ್ಕೊಂಬಿಟ್ಟೈತೆ, ಕಟ್ ಮಾಡ್ಬೇಕಿತ್ತು ಇದನ್ನು. ನೋಡಿ ಕಾವೇರಿ ನದಿ ಹೆಂಗೆ ಕಾಣಿಸುತ್ತೆ. ಪಕ್ಷಿಗಳು ನೋಡಿ, ಇಲ್ಲಿ ಸುಮಾರು ಪಕ್ಷಿಗಳಿದೆ. ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸುಮಾರು ಮರಗಿಡಗಳಿದ್ದಾವೆ. ಪಕ್ಷಿಗಳು ನೋಡಿ, ಇಲ್ಲಿ ಸುಮಾರು ಪಕ್ಷಿಗಳಿದೆ. ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸುಮಾರು ಮರಗಿಡಗಳಿದ್ದಾವೆ. ಸೊ ನೋಡಿ ಈ ಥರ ಇದೆ, ಇದು ಸಖತ್ತಾಗಿದೆ. ಗ್ರೀನರಿ, ಫುಲ್ಲು ಪೀಸ್ಫುಲ್ ಪ್ಲೇಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ UK ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.